ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಎಕನಾಮಿಕ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸಮಗ್ರ ಅರ್ಥಶಾಸ್ತ್ರ ವಿಭಾಗ ಕೊನೆಯ ಕ್ಷಣದ ಒಂದಿಷ್ಟು ತಯಾರಿ. ಇಬ್ಬರು ಅರ್ಥಶಾಸ್ತ್ರ ಉಪನ್ಯಾಸಕರಿಗೆ ಧನ್ಯವಾದಗಳು. ಒಬ್ಬರು ಧರ್ಮೇಂದ್ರ BG ಹಾಗೂ ಇನ್ನೊಬ್ಬರು ಸುಜಾತಾ ನಾಯ್ಕ್ ಮೇಡಮ್ ಅವರು. ಸುಜಾತಾ ನಾಯ್ಕ್ ಮೇಡಮ್ ಅವರು ಇಲ್ಲಿ ಬಹಳ ಅರ್ಥಪೂರ್ಣವಾಗಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಕೇಳಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಇನ್ನು ಸಮಗ್ರ ಅರ್ಥಶಾಸ್ತ್ರ ವಿಭಾಗಕ್ಕೆ ಹೋಗೋಣ. ಅದರಲ್ಲಿಯ ಮೊದಲನೇ ಅಧ್ಯಾಯ ಪೀಠಿಕೆ. ಒಂದನೇ ಪ್ರಶ್ನೆ, ಡ್ಯಾಶ್ ಇಡೀ ಆರ್ಥಿಕತೆಯು ಎದುರಿಸುವ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ ಅಂತ. ಆರ್ಥಿಕತೆಯನ್ನು ಎರಡು ರೀತಿಯಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದ ವಿಧಾನ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರದ ವಿಧಾನ. ಯಾವಾಗಲೂ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನುವಂಥದ್ದು ವೈಯಕ್ತಿಕ ಆರ್ಥಿಕತೆಯನ್ನು, ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡಿದರೆ, ಈ ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆಯನ್ನು ಅಧ್ಯಯನ ಮಾಡುತ್ತೆ. ಹಾಗಾಗಿ ಇಡೀ ಆರ್ಥಿಕತೆ ಎದುರಿಸುವ ಸ್ಥಿತಿಗತಿಗಳನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಪಡೋದು ಸಮಗ್ರ ಅರ್ಥಶಾಸ್ತ್ರವೇ. ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನವೇ ಇಡೀ ಆರ್ಥಿಕತೆಯ ಪರಿಸ್ಥಿತಿಯನ್ನು, ಅಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಹಾಯ ಮಾಡುವಂಥದ್ದು. ಇಡೀ ಆರ್ಥಿಕತೆಯನ್ನು ಇಡಿಯಾಗಿ ಅಧ್ಯಯನ ಮಾಡುತ್ತೆ. ಹಾಗಾಗಿ ಇಲ್ಲಿ ಉತ್ತರ ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆಯ ಎದುರಿಸುವ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ. ಮುಂದಿನ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ ರಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ ಅಂತ ಇದೆ. ಅಂದರೆ ಈ ಸಮಗ್ರ ಅರ್ಥಶಾಸ್ತ್ರ ಬೆಳೆದಿದ್ದು ಆ ನಂತರದಲ್ಲಿ, ಅಂದರೆ 1936ರ ಅವಧಿಯಲ್ಲಿ 29ರಿಂದ ಏನು ಆರ್ಥಿಕ ಬಿಕ್ಕಟ್ಟಾಯಿತೋ, ಆ ಆರ್ಥಿಕ ಬಿಕ್ಕಟ್ಟಿಗೆ ಪರಿಹಾರವನ್ನು ಕಂಡುಹಿಡಿಯುವಂಥ ಒಂದು ಸಂದರ್ಭದಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥದ್ದು ಹುಟ್ಕೊಳ್ತು. ಹಾಗಾದರೆ ಆರ್ಥಿಕತೆಯನ್ನು ಇಡಿಯಾಗಿ ಅಧ್ಯಯನ ಮಾಡಬೇಕಾದ್ರೆ ಅದನ್ನು ವೈಯಕ್ತಿಕ ಘಟಕಗಳನ್ನು ಅಧ್ಯಯನ ಮಾಡದೇನೆ ಸಾಧ್ಯವಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರದ ಬೆಳವಣಿಗೆಯ ಬೇರುಗಳು, ಅದನ್ನು ನೀವು ಒಂದು ಮರ ಅಂತ ಕನ್ಸಿಡರ್ ಮಾಡಿದರೆ ಅದರ ಬೇರುಗಳಿರೋದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ. ಮೂರನೇ ಪ್ರಶ್ನೆ, ಡ್ಯಾಶ್ ನೀತಿಗಳನ್ನು ರಾಜ್ಯವು ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ RBI, SEBI ಇತ್ಯಾದಿಗಳಿಂದ ಜಾರಿಗೆ ತರುತ್ತದೆ. ನೋಡಿ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಇಡೀ ದೇಶಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅಂತಂದರೆ ಅದು ಸಮಗ್ರ ಆರ್ಥಿಕ ನೀತಿಗಳು. ಅಂಥವುಗಳನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ರಾಷ್ಟ್ರ ಮಟ್ಟಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳೇ ಮಾಡಬೇಕಾಗತ್ತಲ್ಲ. ಹಾಗಾಗಿ ಇಲ್ಲಿ RBI, SEBI ಇವುಗಳೆಲ್ಲ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಅಂದರೆ ಎಲ್ಲರಿಗೂ ಅನ್ವಯ ಆಗುವಂತಹ ನೀತಿಗಳನ್ನು ಜಾರಿಗೆ ತರುವಂಥ ಶಾಸನಾತ್ಮಕ ಸಂಸ್ಥೆಗಳಾಗಿರುತ್ತೆ. ಹಾಗಾಗಿ ಅವುಗಳು ಈ ಸೂಕ್ಷ್ಮ ಅರ್ಥಶಾಸ್ತ್ರದ ಆರ್ಥಿಕ ನೀತಿಗಳನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸೂಕ್ಷ್ಮ ಆರ್ಥಿಕ ನೀತಿಗಳೆಲ್ಲವೂ ವೈಯಕ್ತಿಕ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ವೈಯಕ್ತಿಕ ಘಟಕಗಳಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇಲ್ಲಿ ಉತ್ತರ ಸಮಗ್ರ ಆರ್ಥಿಕ ನೀತಿಗಳನ್ನು ಈ ಶಾಸನಾತ್ಮಕ ಸಂಸ್ಥೆಗಳಾದ RBI, SEBI ಇತ್ಯಾದಿಗಳಿಂದ ಜಾರಿಗೆ ತರಲಾಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ, ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಡ್ಯಾಶ್ ರೂಪದಲ್ಲಿ ಪಾವತಿಸಬೇಕಾಗತ್ತೆ. ಈಗ ಒಂದು ಉದ್ಯಮ ಘಟಕ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ 4 ಕೂಡ ಬಳಸಿಕೊಂಡು ಉತ್ಪಾದನೆಯನ್ನು ಮಾಡ್ತದೆ. ಆ 4 ಉತ್ಪಾದನಾಂಗಗಳಿಗೆ ಅದು ಪಾವತಿಯನ್ನು ಮಾಡಬೇಕಾಗತ್ತೆ, ಹಣವನ್ನು ಕೊಡಬೇಕಾಗ್ತದೆ. ಪಾವತಿಯನ್ನು ಮಾಡಿದಾಗ ಭೂಮಿಗೆ ಸಲ್ಲಿಸುವಂತಹ ಒಂದು ಭಾಗವನ್ನು ಅದಕ್ಕೆ ಕೊಡುವಂತಹ ಹಣದ ರೂಪದ ಪಾವತಿಯನ್ನು ಇಲ್ಲಿ ಗೇಣಿ ಅಂತ ಕರೆಯಲಾಗುತ್ತೆ. ಈ ಗೇಣಿ ಅನ್ನುವಂತಹ ಶಬ್ದ ಭಾಳ ಹಳೆಯ ಕಾಲದಿಂದ ಬಂದಿರುವಂಥದ್ದೇ. ಗೇಣಿ ಅನ್ನುವಂಥ ಶಬ್ದ ಇಂಗ್ಲೀಷಲ್ಲಿ ರೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಭೂಮಿಗೆ ಸಲ್ಲಿಸುವಂತಹ ಭೂಮಿಯು ಸಲ್ಲಿಸಿದ ಸೇವೆಗೆ ಕೊಡುವಂತಹ ಉತ್ಪಾದನಾ ಕಾರಣ ಆದಾಯದ ಒಂದು ಭಾಗ, ಅದನ್ನು ಗೇಣಿ ಅಂತ ಪರಿಗಣಿಸ್ತೀವಿ. ಇನ್ನು 5ನೇದು, ಡ್ಯಾಶ್ ಉದ್ಯಮಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತೆ. ಇಲ್ಲಿ ಭಾಳ ಸಿಂಪಲ್ ಆಗಿರುವಂಥ ಉತ್ತರ, ಉದ್ಯಮ ಘಟಕ ಮತ್ತು ಉತ್ಪಾದನಾ ಘಟಕ ಏನು ಬೇರೆ ಅಲ್ಲ. ಉದ್ಯಮ ಘಟಕಗಳನ್ನು ಉತ್ಪಾದನಾ ಘಟಕಗಳೆಂದು ಕರೆಯಲಾಗುತ್ತೆ. ಎರಡೂ ಒಂದೇ, ಒಂದು ಶಬ್ದ ಮಾತ್ರ ಸ್ವಲ್ಪ ವ್ಯತ್ಯಾಸ ಮಾಡಬೇಕು ನೀವು. ಉದ್ಯಮ ಅಂದರೂ ಒಂದೇ, ಉತ್ಪಾದನಾ ಅಂತ ಅಂದರೂ ಒಂದು ಹಂತಕ್ಕೆ ಒಂದೇ ಅರ್ಥನೇ ಅದು. ಹಾಗಾಗಿ ಉದ್ಯಮ ಘಟಕಗಳನ್ನು ಉತ್ಪಾದನಾ ಘಟಕಗಳೆಂದು ಕರೆಯಲಾಗುತ್ತೆ. ಪ್ರಶ್ನೆಯಲ್ಲಿ ಬಹಳಷ್ಟು ಸಮಯದಲ್ಲಿ ಬಹಳಷ್ಟು ಉತ್ತರದ ಒಂದು ಕ್ಲೂಗಳು ನಿಮಗೆ ಸಿಗ್ತಿರ್ತದೆ. ನೀವು ಅದನ್ನು ಓದಬೇಕಾದ್ರೆ ಅವುಗಳನ್ನು ಒಂದಿಷ್ಟು ಗಮನ ಕೊಟ್ಕೊಂಡ್ರೆ ಆ ಉತ್ತರವನ್ನು ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಉದ್ಯಮ ಘಟಕ ಅಂತ ಓದಿದ ತಕ್ಷಣ ನಿಮಗೆ ಉತ್ಪಾದನಾ ಘಟಕ ನೆನಪಿಗೆ ಖಂಡಿತವಾಗ್ಲೂ ಬರುತ್ತೆ.
ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅಧ್ಯಾಯದಲ್ಲಿ 1ನೇ ಪ್ರಶ್ನೆ, ಡ್ಯಾಶ್ಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಅಂತ. 2 ಥರದ ವಿಷಯಗಳನ್ನು ನೋಡ್ತೀವಿ. ಒಂದು ದಾಸ್ತಾನು, ಇನ್ನೊಂದು ಹರಿವು. ದಾಸ್ತಾನು ಅಂತಂದರೆ, ಉದಾಹರಣೆಗೆ ನಿಮ್ಮ ಮನೆಯ ಬಾವಿಯಲ್ಲಿ ಎಷ್ಟು ನೀರಿದೆ ಅಂತ ಕೇಳಿದರೆ ಇವತ್ತಿನ ದಿನ ಈ ಕ್ಷಣಕ್ಕೆ ಒಂದು 10 ಫೀಟ್ ನೀರಿದೆ ಅಂತ ಹೇಳ್ಬೋದು. ಅದು ದಾಸ್ತಾನು. ಅದನ್ನು ಅಂದರೆ ನಿರ್ದಿಷ್ಟ ಕಾಲಘಟ್ಟದಲ್ಲಿ, ಅಂದರೆ ಒಂದು ನಿರ್ದಿಷ್ಟ ಸಮಯಕ್ಕೆ ನಾವು ಅದನ್ನು ವ್ಯಾಖ್ಯಾನಿಸಲಾಗುತ್ತೆ. ನೀರು ಎಷ್ಟಿದೆ ಕೇಳಿದರೆ ಇವತ್ತಿನ ದಿನ ಈ ಕ್ಷಣಕ್ಕೆ ಎಷ್ಟಿದೆ ಅಷ್ಟನ್ನು ಹೇಳ್ತೀವಿ. ಅದೇ ಹರಿವು ಒಂದು ವಿಷಯಕ್ಕೆ ಬಂದರೆ, ಇವತ್ತು ಮಳೆ ಬಂತು, ಮತ್ತೊಂದು ಫೀಟ್ನಷ್ಟು ನೀರು ಹೆಚ್ಚಾಯಿತು, ಈಗ ಮಳೆ ಬರ್ತಾ ಇದೆ, ನೀರು ಹೆಚ್ಚಾಗ್ತಾ ಇದೆ ಅಂತಂದರೆ ಅದು ಹರಿವು ಅಂತ ಕನ್ಸಿಡರ್ ಆಗುತ್ತೆ. ಉದಾಹರಣೆಗೆ ನಿಮ್ಮ ಒಂದು FD ಅಕೌಂಟಲ್ಲಿ ಇರುವಂತಹ ಹಣ ಅದು ದಾಸ್ತಾನು, ನಿಮಗೆ ಬರ್ತಾ ಇರುವಂತಹ ಸ್ಯಾಲ್ರಿ ಅದು ಹರಿವು. ಈ ಥರ 2 ವಿಷಯಗಳನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಾಗುತ್ತೆ. ಇದರಲ್ಲಿ ಈಗ ದಾಸ್ತಾನು ಅನ್ನುವಂಥದ್ದನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತೆ ಅಂತ ಹೇಳ್ತೀವಿ. ಹಾಗೆ ಹರಿವು ಅದನ್ನು ಅವಧಿಗೆ ಮೀಸಲಾಗಿ ಹೇಳಲಾಗುತ್ತೆ. ಇವತ್ತು ಇಡೀ ದಿನ ಮಳೆ ಬಂತು, ನಮ್ಮನೆ ಬಾವಿಯಲ್ಲಿ 1 ಫೀಟ್ನಷ್ಟು ನೀರು ಹೆಚ್ಚಾಯಿತು ಅಥವಾ ಒಂದು 2 ಫೀಟ್ನಷ್ಟು ನೀರು ಹೆಚ್ಚಾಯಿತು ಅಂತ ಅಂದರೆ ಅದು ಹರಿವಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಆ ದೃಷ್ಟಿಯಿಂದ ಇಲ್ಲಿ ಉತ್ತರ ದಾಸ್ತಾನುಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಅಂತ ಹೇಳ್ತೀವಿ. ಇನ್ನು 2ನೇ ಪ್ರಶ್ನೆ, ಡ್ಯಾಶ್ ಎಂಬುದು ದಾಸ್ತಾನಿನ ಚಲಕವಾಗಿದೆ. ಇಲ್ಲಿ ತಪಶೀಲು ಪಟ್ಟಿ ಅನ್ನುವಂಥ ಒಂದು ವಿಷಯ ಬರುತ್ತೆ. ನಿಮಗೆ ತಪಶೀಲು ಪಟ್ಟಿ ಅನ್ನೋದು ಹೊಸ ಶಬ್ದ ಆಗಿರ್ಬೋದು, ಆದರೆ ಸ್ಟಾಕ್ ರಿಜಿಸ್ಟರ್ ಅನ್ನುವಂಥದ್ದು ಖಂಡಿತವಾಗ್ಲೂ ನೀವು ಅದನ್ನು ಸಾಮಾನ್ಯವಾಗಿ ಕೇಳ್ತಾ ಇರುವಂಥ ಒಂದು ಶಬ್ದವೇ ಆಗಿರುತ್ತೆ. ತಪಶೀಲು ಪಟ್ಟಿ ಅಂತಂದರೆ ಒಂದು ಉದ್ಯಮ ಘಟಕ ಈಗ ನಾವು ಆರ್ಥಿಕ ವರ್ಷವನ್ನು ಏಪ್ರಿಲ್ 1ರಿಂದ ಮಾರ್ಚ್ 31 ಅಂತ ಕರಿತೀವಿ. ಮಾರ್ಚ್ 31ರ ಕೊನೆಯಲ್ಲಿ ಅದು ತನ್ನ ತಪಶೀಲು ಪಟ್ಟಿಯನ್ನು ತಯಾರು ಮಾಡುತ್ತೆ. ಆ ತಪಶೀಲು ಪಟ್ಟಿಯಲ್ಲಿ ಏನಿರ್ತದೆ ಅಂದರೆ, ಒಂದು ವರ್ಷದ ಅವಧಿಯಲ್ಲಿ ಅದು ಉತ್ಪಾದನೆ ಮಾಡಿ ಮಾರಾಟ ಆದಮೇಲೆ ಏನು ಉಳ್ಕೊಂಡಿದೆಯೋ ಅದರಲ್ಲಿ ಸಿದ್ಧ ಇರುವಂತಹ ವಸ್ತುಗಳಿರ್ತದೆ, ಸಿದ್ಧವಾಗಿರುವಂತಹ ಸರಕುಗಳು ಮತ್ತು ಅರೆಸಿದ್ಧಪಡಿಸಿದಂತಹ ಸರಕುಗಳು, ಕಚ್ಚಾ ಸಾಮಗ್ರಿಗಳು ಎಲ್ಲವನ್ನು ಅದು ತನ್ನ ದಾಸ್ತಾನಿನ ಆ ತಪಶೀಲು ಪಟ್ಟಿಯಲ್ಲಿ ಅದು ರೆಕಾರ್ಡ್ ಮಾಡುತ್ತೆ. ಅಂದರೆ ಸ್ಟಾಕ್ ರಿಜಿಸ್ಟರ್ನಲ್ಲಿ ಅದು ಬರೀತದೆ ಅಥವಾ ಅಲ್ಲಿ ಇರುತ್ತೆ, ಅದನ್ನು ರೆಕಾರ್ಡ್ ಮಾಡಿರುತ್ತೆ. ಅದನ್ನು ನಾವು ತಪಶೀಲು ಪಟ್ಟಿ ಅಂತ ಕರಿತೀವಿ. ಈ ತಪಶೀಲು ಪಟ್ಟಿ ಸಹಜವಾಗಿ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಅದನ್ನು ವ್ಯಾಖ್ಯಾನಿಸೋದ್ರಿಂದ ಮಾರ್ಚ್ 31ಗೆ ಅದನ್ನು ವ್ಯಾಖ್ಯಾನಿಸಲಾಗುತ್ತೆ. ಹಾಗಾಗಿ ಅದು ದಾಸ್ತಾನಿನ ಚಲಕ ಆಗಿದೆ ಅನ್ನೋದನ್ನು ಗಮನಿಸಬೇಕು. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ನಾವು ಮೌಲ್ಯವರ್ಧನೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ವ್ಯಾಲ್ಯೂ ಏಡೆಡ್ ಅಂತ ಹೇಳ್ತೀವಿ, ವ್ಯಾಲ್ಯೂ ಏಡಿಂಗ್ ಅಥವಾ ವ್ಯಾಲ್ಯೂ ಏಡೆಡ್ ಅಂತ. ಅಂದರೆ ಉದಾಹರಣೆಗೆ ಒಬ್ಬ ರೈತ ಹತ್ತಿ ಬೆಳಿತಾನೆ, ಒಂದು 50,000 ರೂಪಾಯಿನ ಹತ್ತಿಯನ್ನು ಬೆಳಿತಾನೆ. ಆ ಹತ್ತಿಯನ್ನು ಒಂದು ಬಟ್ಟೆ ತಯಾರು ಮಾಡುವಂಥ ಒಂದು ಕಂಪನಿ, ಉದ್ಯಮ ಘಟಕ ಅದನ್ನು ಕೊಂಡ್ಕೊಳ್ತದೆ. ಆ 50,000ದ ಹತ್ತಿಗೆ ಆ ಬಟ್ಟೆಯನ್ನು ರೆಡಿ ಆದ ಮೇಲೆ ಅದಕ್ಕೆ ಮತ್ತೆ ಅದರ ಒಂದು ಬಟ್ಟೆಯನ್ನು ತಯಾರು ಮಾಡಿ ಆ ಉದ್ಯಮ ಘಟಕ ಅದನ್ನು 1 ಲಕ್ಷಕ್ಕೆ ಮಾರ್ತದೆ ಅಂತ ಇಟ್ಕೊಳ್ಳೋಣ. ಆ 1 ಲಕ್ಷದಲ್ಲಿ 50,000 ಆಲ್ರೆಡಿ ಹಳೆ ಅವನು ಕೊಂಡ್ಕೊಂಡಂತಹ ಹತ್ತಿಗೆ ಸಂಬಂಧಪಟ್ಟಂತಹ ಬೆಲೆ ಆಗಿರುತ್ತೆ. ಇನ್ನು ಉಳಿದ 50,000 ಅದು ಆ ಉದ್ಯಮ ಘಟಕ ಆ ಹತ್ತಿಗೆ ಮಾಡಿದಂತಹ ನಿವ್ವಳ ಕೊಡುಗೆ ಆಗಿರ್ತದೆ. ಅದನ್ನು ಮೌಲ್ಯವರ್ಧನೆ ಅಂತ ಕರಿತೀವಿ. ಅಂದರೆ 50,000ದ ಹತ್ತಿಗೆ ಇನ್ನೂ 50,000ದ ಮೌಲ್ಯವನ್ನು ಆ ಉದ್ಯಮ ಘಟಕ ವರ್ಧನೆ ಮಾಡಿದಾಗಾಯಿತು. ಹಾಗಾಗಿ ಅದನ್ನು ನಿವ್ವಳ ಕೊಡುಗೆ ಅಂತ ಕರಿಬೋದು, ಇಲ್ಲವೇ ಅದನ್ನು ನೀವು ಮೌಲ್ಯವರ್ಧನೆ ಅಂತ ಕೂಡ ಕರಿಬೋದು. ಇನ್ನು 4ನೇ ಪ್ರಶ್ನೆ ಬರೋಣ. ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನದ ಪರ್ಯಾಯ ಹೆಸರಾಗಿದೆ ಅಂತ ಇದೆ. ಈ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡಲಿಕ್ಕೆ 3 ವಿಧಾನ ಇರುತ್ತೆ. ಒಂದು ಉತ್ಪನ್ನ ವಿಧಾನ, ಇನ್ನೊಂದು ವರಮಾನ ವಿಧಾನ, ಇನ್ನೊಂದು ವೆಚ್ಚದ ವಿಧಾನ. ಈ ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡೋದಕ್ಕೆ ಇನ್ನೊಂದು ಹೆಸರಿದೆ, ಮೌಲ್ಯವರ್ಧಿತ ವಿಧಾನ ಅಂತ. ಅಂದರೆ ಎಲ್ಲ ಪ್ರತಿಯೊಂದು ಹಂತದಲ್ಲಿ ಎಷ್ಟು ಮೌಲ್ಯವರ್ಧನೆ ಆಗಿದೆಯೋ ಅದೆಲ್ಲವನ್ನು ಸೇರಿಸಿದಾಗಲೂ ಕೂಡ ನಮಗೆ ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ವರಮಾನವನ್ನು ಲೆಕ್ಕ ಹಾಕೋದಕ್ಕೆ ಏನು ಸಿಗುತ್ತೋ ಅದೇ ಸೇಮ್ ಸಿಗುತ್ತೆ, ಅಥವಾ ಅದನ್ನು ಅದೇ ಹೆಸರಿನಿಂದ ಕರೆಯಲಾಗುತ್ತೆ. ಹಾಗಾಗಿ ಉತ್ಪನ್ನ ವಿಧಾನ ಅಂದರೂ ಒಂದೇ, ಮೌಲ್ಯವರ್ಧಿತ ವಿಧಾನ ಅಂದರೂ ಒಂದೇ. ಅನುಭೋಗಿ ಬೆಲೆ ಸೂಚ್ಯಾಂಕವನ್ನು ಸಾಮಾನ್ಯವಾಗಿ ಡ್ಯಾಶ್ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅಂತ. ಅಂದರೆ ಒಂದು ಸರಕಿನ ಬೆಲೆ, ಅನುಭೋಗಿ ಸರಕಿನ ಬೆಲೆ ಕಳೆದ ವರ್ಷ 10 ರೂಪಾಯಿ ಇದ್ದಿದ್ದು ಈ ಸಲ 15 ರೂಪಾಯಿ ಆಗಿದೆ ಅಂತ ಅಂದ್ಕೊಳ್ಳೋಣ.
ಇದನ್ನು ಸೂಚ್ಯಾಂಕದಲ್ಲಿ ಹೇಳುವಾಗ ನಾವು 10 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಅಂದರೆ ಶೇಕಡ ಎಷ್ಟು ಹೆಚ್ಚಾಗಿದೆ ಅಂತ ಹೇಳಬೇಕಾಗುತ್ತೆ. ಅಂದರೆ 10 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಗಿದೆ ಅಂತಂದರೆ ಶೇಕಡ 50 ರೂಪಾಯಿನಷ್ಟು ಹೆಚ್ಚಾಗಿದೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಬೆಲೆ ಸೂಚ್ಯಾಂಕವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಅದನ್ನು ಶೇಕಡಾವಾರು ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ಪರಿಸರ ಮಾಲಿನ್ಯವು ಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ ಅನ್ನುವಂಥದ್ದು. ಪ್ರತಿಯೊಂದು ಉತ್ಪನ್ನವನ್ನು ಮಾಡಬೇಕಾದ್ರೆ ಅದರಿಂದ 2 ಥರದ ಬಾಹ್ಯತೆಗಳು ಆಗುತ್ತೆ. ಬಾಹ್ಯತೆ ಅಂತಂದರೆ ನೀವು ಪ್ರಯೋಜನ ಅಂತ ಅಂದ್ಕೊಳ್ಳಿ. ಒಂದು ಉದ್ಯಮ ಘಟಕ ಪ್ರಾರಂಭ ಆಗ್ತದೆ. ಆ ಉದ್ಯಮ ಘಟಕ ಪ್ರಾರಂಭ ಆದಾಗ ಸುತ್ತಮುತ್ತಲಿನ ಸಮಾಜಕ್ಕೆ, ಜನರಿಗೆ 2 ಥರದ ಅನುಕೂಲತೆಗಳಾಗುತ್ತೆ. 2 ಥರದ ಬಾಹ್ಯತೆಗಳು, ಪ್ರಯೋಜನಗಳಾಗುತ್ತೆ. ನಾವು ಎರಡನ್ನೂ ಪ್ರಯೋಜನ ಅಂತಲೇ ಕರೆಯೋದು. ಅಂದರೆ ಒಂದು ಅನುಕೂಲತೆಗಳಾಗುತ್ತೆ. ಏನಂತಂದರೆ ಸಾಕಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ, ಸುತ್ತಮುತ್ತಲಿನ ಜನರ ಆದಾಯ ಹೆಚ್ಚಾಗ್ತದೆ, ಅದರಿಂದ ಅವರ ಜೀವನ ಮಟ್ಟ ಹೆಚ್ಚಾಗುತ್ತೆ, ಒಳ್ಳೊಳ್ಳೆ ವಸ್ತುಗಳನ್ನು, ಒಳ್ಳೊಳ್ಳೆ ಸರಕುಗಳನ್ನು ಕೊಂಡುಕೊಂಡು ಭಾಳ ಸುಖಮಯವಾದ ಜೀವನವನ್ನು ಅವರು ನಡೆಸ್ಬೋದು. ಈ ದೃಷ್ಟಿಯಿಂದ ಇದನ್ನು ನಾವು ಧನಾತ್ಮಕ ಬಾಹ್ಯತೆ ಅಂತ ಕರಿತೀವಿ. ಇನ್ನೊಂದು ಎಟ್ ದ ಸೇಮ್ ಟೈಮ್ ಅಲ್ಲಿ ಪರಿಸರ ಮಾಲಿನ್ಯ ಕೂಡ ಆಗುತ್ತೆ. ಸುತ್ತಮುತ್ತಲಿನ ಕೆರೆಗಳು, ಹಳ್ಳಗಳು, ಆದರೆ ಆ ಒಂದು ಉದ್ಯಮ ಘಟಕ ಕಲುಷಿತ ನೀರನ್ನು ಬಿಡೋದ್ರಿಂದ ನೀರಿನ ಒಂದು ಮಲಿನತೆ ಕೂಡ ಉಂಟಾಗ್ಬೋದು, ಜಲಮಾಲಿನ್ಯ ಕೂಡ ಉಂಟಾಗ್ಬೋದು, ಹಾಗೆ ವಾಯುಮಾಲಿನ್ಯ ಆಗ್ಬೋದು. ಇವೆಲ್ಲವೂ ಕೂಡ ನಾವು ಅದನ್ನು ಋಣಾತ್ಮಕ ಬಾಹ್ಯತೆ ಅಂತ ಕರಿತೀವಿ. ಅಂದರೆ ಪರಿಸರ ಮಾಲಿನ್ಯವು ಒಂದು ಋಣಾತ್ಮಕ ಬಾಹ್ಯತೆಗೆ ಉದಾಹರಣೆ ಆಗಿರುತ್ತೆ. ಒಂದು ಧನಾತ್ಮಕ ಬಾಹ್ಯತೆ ಇರುತ್ತೆ, ಅದು ಅನುಕೂಲತೆಗಳು. ಇನ್ನೊಂದು ಋಣಾತ್ಮಕ ಬಾಹ್ಯತೆ ಅಂತ ಕರಿತೀವಿ, ಅದು ಅನಾನುಕೂಲತೆಗಳು. ಅದರಲ್ಲಿ ಪರಿಸರ ಮಾಲಿನ್ಯ ಒಂದು. ಹಾಗಾಗಿ ಪರಿಸರ ಮಾಲಿನ್ಯವು ಋಣಾತ್ಮಕ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ. ಇನ್ನು ಮುಂದಿನ ಪಾಠ ಹಣ ಮತ್ತು ಬ್ಯಾಂಕಿಂಗ್. ಹಣದ ಬಳಕೆ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯಗಳನ್ನು ಡ್ಯಾಶ್ ಎಂದು ಉಲ್ಲೇಖಿಸಲಾಗಿದೆ. ಹಣವನ್ನು ನಾವು ವಿನಿಮಯ ಮಾಧ್ಯಮವಾಗಿ ಬಳಸ್ಕೊಳ್ತೀವಿ. ಒಂದು ಕಾಲ ಇತ್ತು, ತುಂಬ ವರ್ಷಗಳ ಒಂದು ಹಿಂದಿನ ಕಾಲದಲ್ಲಿ, ಯಾವಾಗ ಹಣ ಅನ್ನುವಂಥದ್ದು ಇಲ್ಲಾಗಿತ್ತು, ಅಂತಹ ದಿನಗಳಲ್ಲಿ ಜನ ತಾವು ಬೆಳೆದಂತಹ ಸರಕುಗಳನ್ನು, ತಾವೇನು ಉತ್ಪಾದನೆ ಮಾಡ್ತೀವಿ ಆ ಸರಕುಗಳನ್ನು ಅಕ್ಕಪಕ್ಕದ ಮನೆಯವರಿಗೆ ಕೊಡುವಂಥದ್ದು ಅಥವಾ ಬೇರೆಯವರಿಗೆ ಕೊಡುವಂಥದ್ದು, ಜೊತೆಗೆ ಅವರು ಏನು ಬೆಳೆದಿದ್ದಾರೋ ಅಂಥವುಗಳನ್ನು ತೆಗೆದುಕೊಳ್ಳುವಂಥದ್ದು, ಇಲ್ಲ ಅವರ ಸೇವೆಯನ್ನು ಅದಕ್ಕೆ ವಿನಿಮಯವಾಗಿ ತೆಗೆದುಕೊಳ್ಳುವಂಥದ್ದನ್ನು ಸಮಾಜ ಮಾಡ್ತಾ ಇತ್ತು, ಆ ರೀತಿಯಲ್ಲಿ ಬದುಕ್ತಾ ಇತ್ತು. ಈ ಥರ ಹಣದ ಬಳಕೆ ಇಲ್ಲದೇ ಆರ್ಥಿಕ ವಿನಿಮಯಗಳು ಆ ದಿನಗಳಲ್ಲಿ ನಡೀತಾ ಇತ್ತು. ಅವುಗಳನ್ನು ಏನಂತ ಹೇಳೋದು, ವಸ್ತುಗಳಿಗೆ ಬದಲಾಗಿ ವಸ್ತುವನ್ನು ತಗೊಳ್ಳುವಂಥದ್ದು, ಸೇವೆಗೆ ಬದಲಾಗಿ ವಸ್ತುವನ್ನು ತೆಗೆದುಕೊಳ್ಳುವಂಥದ್ದು, ಇವುಗಳನ್ನು ಸಾಟಿ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಸಾಟಿ ಅಂತಂದರೆ ಪರಸ್ಪರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅನ್ನುವಂಥದ್ದು. ಅದೇ ಶಬ್ದವನ್ನು ಬಳಸಿದಾಯಿತು. ಅದನ್ನು ಬಾರ್ಟರ್ ಸಿಸ್ಟಮ್ ಅಂತ ಕರಿತಿದ್ವಿ. ವಸ್ತು ವಿನಿಮಯ ಪದ್ಧತಿ ಅಥವಾ ಸಾಟಿ ಪದ್ಧತಿ ಅನ್ನುವಂಥ ಹೆಸರಿನಿಂದ ಕರಿತೀವಿ. ಈಗಲೂ ಕೂಡ ಹಳ್ಳಿಗಳಲ್ಲಿ ಒಂದು ವಸ್ತುವನ್ನು ಕೊಟ್ಕೊಂಡು ಇನ್ನೊಂದು ವಸ್ತುವನ್ನು ತಗೊಳ್ಳುವಂಥ ಪದ್ಧತಿ ಇವತ್ತಿಗೂ ಕೂಡ ಇದೆ. ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಆದರೆ ಸಣ್ಣ ಪ್ರಮಾಣದಲ್ಲಿ ಇದು ನಡೆಯುತ್ತೆ ಸಾಟಿ ವಿನಿಮಯ ಪದ್ಧತಿ. ಅದನ್ನು ವಸ್ತು ವಿನಿಮಯ ಪದ್ಧತಿ ಅಥವಾ ಸಾಟಿ ವಿನಿಮಯ ಪದ್ಧತಿ ಅಂತ ಕರಿತೀವಿ. ಇನ್ನು ಭಾರತದಲ್ಲಿ ಕರೆನ್ಸಿಯನ್ನು ಅಂದರೆ ನೋಟುಗಳನ್ನು ಚಲಾವಣೆಗೆ ತರುವಂತಹ ಏಕಮಾತ್ರ ಸಂಸ್ಥೆ ಇದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ. ಭಾರತದ ಕೇಂದ್ರ ಬ್ಯಾಂಕ್ ಅಂತ ಕರೆಸಿಕೊಂಡಿರುವಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದಲ್ಲಿ ನೋಟುಗಳನ್ನು ಮುದ್ರಣ ಮಾಡಿ ಜಾರಿಗೆ ತರುವಂತಹ, ಚಲಾವಣೆಗೆ ತರುವಂತಹ ಕೆಲಸವನ್ನು ಮಾಡುತ್ತೆ. ಇನ್ನು ಭಾರತದಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರುವಂತಹ ಕೆಲಸವನ್ನು ಯಾರು ಮಾಡ್ತಾರೆ ಅಂತಂದರೆ ಅದು ಭಾರತ ಸರ್ಕಾರ. ನಾಣ್ಯಗಳನ್ನು ಮಾತ್ರ ಭಾರತ ಸರ್ಕಾರ ಚಲಾವಣೆಗೆ ತರ್ತದೆ. ಇನ್ನು 4ನೇ ಪ್ರಶ್ನೆ, ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶ ಎಂದರೆ ಡ್ಯಾಶನ್ನು ನಿಭಾಯಿಸುವುದು. ಜನರು ಹಣವನ್ನು ಯಾಕೆ ಇಟ್ಕೊಳ್ತಾರೆ? ಅದರಲ್ಲಿ 2 ಉದ್ದೇಶ ಇರುತ್ತೆ. ಒಂದು ವ್ಯವಹಾರಗಳ ಉದ್ದೇಶ, ಇನ್ನೊಂದು ಸಟ್ಟ ವ್ಯಾಪಾರದ ಉದ್ದೇಶ ಅಂತ. ಈ ವ್ಯವಹಾರ ಅಂತಂದರೆ ದಿನನಿತ್ಯದ ವ್ಯವಹಾರವನ್ನು ನಿಭಾಯಿಸುವಂಥದ್ದು. ಉದಾಹರಣೆಗೆ ನಮಗೆ ದಿನನಿತ್ಯ ಸರಕುಗಳನ್ನು ಕೊಂಡ್ಕೊಳ್ಳಿಕ್ಕೆ ಹಣ ಬೇಕು, ಪೆಟ್ರೋಲ್ ಡೀಸೆಲ್ ಕೊಂಡ್ಕೊಳ್ಳಿಕ್ಕೆ ಬೇಕು, ಆಸ್ಪತ್ರೆಗೆ ಖರ್ಚಿಗೆ ಬೇಕು, ಅಥವಾ ಎಲ್ಲೋ ಹೋಗಬೇಕಾಗಿದೆ ಪ್ರಯಾಣಕ್ಕೆ ಬೇಕು. ಇವೆಲ್ಲ ವ್ಯವಹಾರವನ್ನು ನಿಭಾಯಿಸುವಂತಹ ಉದ್ದೇಶ. ಈ ಕಾರಣಕ್ಕೆ ಇದು ಜನ ಎಲ್ಲ ಹಣ ಯಾಕೆ ಇಟ್ಕೊಳ್ತಾರೆ ಅಂತಂದರೆ ಮುಖ್ಯವಾಗಿ ದಿನನಿತ್ಯದ ವ್ಯವಹಾರವನ್ನು ನಿಭಾಯಿಸೋದು. ಇನ್ನೊಂದು 2ನೇದು ಸಟ್ಟ ವ್ಯಾಪಾರದ ಉದ್ದೇಶ, ಅದು ಇಲ್ಲಿ ಬರೋದಿಲ್ಲ. ಮುಖ್ಯ ಉದ್ದೇಶ ವ್ಯವಹಾರದ್ದು, ಇನ್ನೊಂದು 2ನೇದು ಸಟ್ಟ ವ್ಯಾಪಾರದ ಉದ್ದೇಶ ಆಗಿರುತ್ತೆ. ಇದನ್ನು ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಕೂಡ ಕೇಳ್ತಾರೆ. ಹಣವನ್ನು ಇಟ್ಟುಕೊಳ್ಳುವಂಥ ಮುಖ್ಯ ಉದ್ದೇಶ ಯಾವುದು ಅಂತ ಹೇಳಿ, ಒಂದು ವ್ಯವಹಾರದ ಉದ್ದೇಶ, ಇನ್ನೊಂದು ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಬರಿಬೇಕು.
ಇನ್ನು ಆಧುನಿಕ ಆರ್ಥಿಕತೆಯಲ್ಲಿ ಹಣವು ನಗದು ಮತ್ತು ಡ್ಯಾಶನ್ನು ಒಳಗೊಂಡಿದೆ ಅಂತ ಇದೆ. ಹಣ ಅಂತಂದರೆ ಅದು ಎಲ್ಲೆಲ್ಲಿರುತ್ತೆ? ಒಂದು ಜನರ ಹತ್ರ ನಗದು ರೂಪದಲ್ಲಿ ಇರುತ್ತೆ, ಇನ್ನೊಂದು ಬ್ಯಾಂಕ್ ಠೇವಣಿಯ ರೂಪದಲ್ಲಿ ಇರುತ್ತೆ. ಹಾಗಾಗಿ ಆರ್ಥಿಕತೆಯಲ್ಲಿ ಹಣ ಅನ್ನುವಂಥದ್ದು ಎರಡು ರೂಪದಲ್ಲಿರುತ್ತೆ, ನಗದು ಮತ್ತು ಇನ್ನೊಂದು ಬ್ಯಾಂಕ್ ಠೇವಣಿಗಳನ್ನು ಒಳಗೊಂಡಿದೆ. ಇದಲ್ಲದೆ ಇನ್ನಿತರ ವಿಷಯಗಳು ಕೂಡ ಬರುತ್ತೆ, ಬಟ್ ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ನೀವು ಇಲ್ಲಿ ನಗದು ಠೇವಣಿ, ನಗದು ಮತ್ತು ಬ್ಯಾಂಕ್ ಠೇವಣಿ, ಬ್ಯಾಂಕ್ಗಳಲ್ಲಿ ನೀವೇನು ಠೇವಣಿಯನ್ನು ಇಡ್ತೀರಿ ಅದು ಕೂಡ ಒಳಗೊಂಡಿರುತ್ತೆ. ಇನ್ನು M1 ಮತ್ತು M2ಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಇದೆ. ಹಣದ ಒಂದು ರೂಪಗಳನ್ನು M1, M2, M3 ಆ್ಯಂಡ್ M4 ಅಂತ ಹೇಳ್ತೀವಿ. M1, M2 ಇದನ್ನು ಸಂಕುಚಿತ ಹಣ ಅಂತ ಕರಿತೀವಿ. M3, M4 ಇವೆಲ್ಲವನ್ನು ಒಳಗೊಂಡು ಅದನ್ನು ವಿಶಾಲ ಹಣ ಅಂತ ಕರಿತೀವಿ. ಅಧ್ಯಾಯ 4ರಲ್ಲಿ ಆದಾಯ ಮತ್ತು ಉದ್ಯೋಗದ ನಿರ್ಧಾರ. CY ಡ್ಯಾಶ್ ಮೇಲಿನ ಅನುಭೋಗದ ಅವಲಂಬನೆಯನ್ನು ತೋರಿಸುತ್ತದೆ. ಅನುಭೋಗದಲ್ಲಿ ಎರಡಿರುತ್ತೆ, ಒಂದು ಸ್ವಾಯತ್ತ ಅನುಭೋಗ, ಇನ್ನೊಂದು ಪ್ರೇರಿತ ಅನುಭೋಗ. ಸ್ವಾಯತ್ತ ಅನುಭೋಗ ಅಂತಂದರೆ ಆದಾಯವನ್ನು ಅವಲಂಬಿಸದೇ, ಆದಾಯ ಎಷ್ಟೇ ಇರಲಿ, ಅದು ಶೂನ್ಯವಾಗಿರಲಿ ಅಥವಾ ತುಂಬ ಹೆಚ್ಚಿರಲಿ, ಆದಾಯವನ್ನು ಅವಲಂಬಿಸದೇ ಅನುಭೋಗದ ಮೇಲೆ ಏನು ವೆಚ್ಚ ಮಾಡ್ತೀವೋ ಅದು ಸ್ವಾಯತ್ತ ಅನುಭೋಗ. ಅಂದರೆ ಆದಾಯ ಕಡಿಮೆ ಇದ್ದಾಗಲ ಇರ್ಬೋದು ಅಥವಾ ಆದಾಯ ಇಲ್ಲದೇ ಇರ್ಬೋದು, ನಾವು ಮಿನಿಮಮ್ ಖರ್ಚುಗಳನ್ನು ಮಾಡಲೇಬೇಕಾಗುತ್ತೆ ಅನುಭೋಗದ ಮೇಲೆ. ಊಟ, ತಿಂಡಿ, ಬಟ್ಟೆ ಇವುಗಳನ್ನು ವಸತಿಯ ಮೇಲೆ ಮಾಡುವಂಥದ್ದು, ಇಂಥ ವೆಚ್ಚಗಳನ್ನು ವೈಯಕ್ತಿಕವಾಗಿ ಮಾಡಬೇಕು. ಜೊತೆಗೆ ದೇಶ ಕೂಡ, ರಾಜ್ಯ ಕೂಡ, ದೇಶ ಕೂಡ ಎಲ್ಲವೂ ಕೂಡ ಈ ಸ್ವಾಯತ್ತ ಅನುಭೋಗದ ಮೇಲಿನ ವೆಚ್ಚವನ್ನು ಮಾಡಬೇಕಾಗತ್ತೆ. ಇನ್ನೊಂದು, ಯಾವಾಗ ಆದಾಯ ಹೆಚ್ಚಾಗ್ತಾ ಹೋಗ್ತದೆಯೋ ಆದಾಯವನ್ನು ಅವಲಂಬಿಸಿಕೊಂಡು ನಮ್ಮ ಅನುಭೋಗ ಹೆಚ್ಚಾಗ್ತಾ ಹೋಗ್ತದೆ, ಅದು ಪ್ರೇರಿತ ಅನುಭೋಗ ಅಂತ ಕರಿತೀವಿ. ಈ ಒಂದು ಪ್ರಶ್ನೆಯಲ್ಲಿ CY ಅಂತ ಹೇಳಿದರೆ ಈ Y ಅನ್ನೋದು ಆದಾಯವನ್ನು ಸೂಚಿಸ್ತದೆ, C ಅನ್ನೋದು ಪ್ರೇರಿತ ಅನುಭೋಗವನ್ನು ಸೂಚಿಸ್ತದೆ. ಅಂದರೆ ಆದಾಯ ಹೆಚ್ಚಾದ ಹಾಗೆಲ್ಲ ಅನುಭೋಗ ಯಾವ ಅನುಭೋಗದ ಮೇಲಿನ ವೆಚ್ಚವನ್ನು ನಾವು ಹೆಚ್ಚು ಮಾಡ್ತೀವೋ, ಅಂದರೆ ಕಾಸ್ಟ್ಲಿ ವಸ್ತುಗಳನ್ನು ಕೊಂಡ್ಕೊಳ್ತೀವಿ. ಉದಾಹರಣೆಗೆ ನಮ್ಮ ಹತ್ರ ಸೈಕಲ್ ಇತ್ತು, ಆದಾಯ ಹೆಚ್ಚಾಯಿತು, ಬೈಕ್ ತೊಗೊಳ್ತೀವಿ, ಅದು ಪ್ರೇರಿತ ಅನುಭೋಗ. ಬೈಕ್ ಇತ್ತು, ಇನ್ನು ನಾವು ಕಾರನ್ನು ತೊಗೊಂಡ್ವಿ, ಆದಾಯ ಹೆಚ್ಚಾದ ಹಾಗೆ, ಅದು ಪ್ರೇರಿತ ಅನುಭೋಗ. ಹೀಗೆ ಪ್ರೇರಿತ ಅನುಭೋಗ ಅಂತಂದರೆ ಆದಾಯವನ್ನು ಅವಲಂಬಿಸಿಕೊಂಡಂತಹ ಅನುಭೋಗ. ಹಾಗಾಗಿನೇ ಇಲ್ಲಿ CY ಅನ್ನುವಂತಹ ಒಂದು ಈ ಸಿಂಬಾಲ್ ಇದೆಯಲ್ಲ, ಅದು ಡ್ಯಾಶ್ ಮೇಲಿನ ಅನುಭೋಗದ ಅವಲಂಬನೆಯನ್ನು ತೋರಿಸುತ್ತದೆ. ಅಂತಂದರೆ ಅದು ಆದಾಯದ ಮೇಲಿನ ಅನುಭೋಗದ ಅವಲಂಬನೆಯನ್ನು ತೋರಿಸ್ತದೆ. ಇನ್ನು ಉಳಿತಾಯವು ಆದಾಯದ ಡ್ಯಾಶ್ ಭಾಗವಾಗಿದೆ ಅಂತ ಇದೆ. ಉಳಿತಾಯ ಅಂತಂದ್ರೆ ನಾವು ಖರ್ಚು ಮಾಡಿದ ಮೇಲೆ ಉಳಿದಿದ್ದು ಉಳಿತಾಯ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ, ಅನುಭೋಗದ ಮೇಲೆ ಏನು ಖರ್ಚು ಮಾಡ್ತೀವೋ, ವೆಚ್ಚ ಮಾಡ್ತೀವೋ, ಅದಾದಮೇಲೆ ಏನು ಉಳ್ಕೊಳ್ತದೆಯೋ ಅದು ಉಳಿತಾಯ. ಹಾಗೆ ಭಾಳ ಸಿಂಪಲ್ ನೀವೇನು ಅರ್ಥ ಮಾಡ್ಕೊಳ್ಬೋದು ಅಂದರೆ, ಉಳಿತಾಯವು ಆದಾಯದ ಒಂದು ಭಾಗ, ಆದರೆ ಯಾವ ಭಾಗ? ಅನುಭೋಗವಾಗದ ಭಾಗ. ಅನುಭೋಗವಾಗದ ಅಂದರೆ ಅನುಭೋಗದ ಮೇಲೆ ಖರ್ಚು ಮಾಡದೆ ಇದ್ದು ಏನು ಉಳಿತದೆಯೋ. ಉದಾಹರಣೆಗೆ 1 ಲಕ್ಷ ರೂಪಾಯಿ ಬಂದಿದೆ, ನಿಮಗೆ ಆದಾಯ ಬಂತು, 50,000 ರೂಪಾಯಿ ಖರ್ಚು ಮಾಡಿದ್ರಿ ಅನುಭೋಗದ ಮೇಲೆ. ಅನುಭೋಗವಾಗದೇ ಇದ್ದ ಭಾಗ ಎಷ್ಟು? ಇನ್ನು 50,000, ಅದು ಉಳಿತಾಯ ಅಂತ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಅನುಭೋಗವಾಗದ ಭಾಗವನ್ನು ಉಳಿತಾಯ ಅಂತ ಕರಿತೀವಿ. ಇನ್ನು 3ನೇ ಪ್ರಶ್ನೆ, ಡ್ಯಾಶ್ ಅನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಅಂತ ಕರಿತೀವಿ ಅಂತ ಇದೆ, ವ್ಯಾಖ್ಯಾನಿಸಲಾಗಿದೆ ಅಂತ. ಇಲ್ಲಿ ಬರುವಂತಹ ಈ ಭೌತಿಕ ಬಂಡವಾಳ ಅನ್ನುವಂಥ ಶಬ್ದವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಭೌತಿಕ ಬಂಡವಾಳ ಅಂತಂದರೆ ಕಣ್ಣಿಗೆ ಕಾಣಿಸುವಂತಹ ಬಂಡವಾಳ ಅಂತ ಅರ್ಥ. ಹೂಡಿಕೆ ಅಂತಂದರೆ ಏನು ಅನ್ನೋದನ್ನು ಅರ್ಥ ಮಾಡಲಿಕ್ಕೆ ಇಲ್ಲಿ 1 ಅಂಕದ ಪ್ರಶ್ನೆ ಕೂಡ ಇದೆ. ಹೂಡಿಕೆ ಅಂದರೆ ಏನು ಅಂತ ಕೇಳ್ತಾರೆ, ಅಲ್ಲಿ ಕೂಡ ಈ ವಿಷಯ ಬರುತ್ತೆ. ಹೂಡಿಕೆ ಅಂತಂದರೆ ಭೌತಿಕ ಬಂಡವಾಳಕ್ಕೆ ಆಗುವಂಥ ಹೊಸ ಸೇರ್ಪಡೆ. ಅಂದರೆ ಈಗಾಗಲೇ ಒಂದು ಬಿಲ್ಡಿಂಗ್ ಇತ್ತು, ನಿಮ್ಮ ಮನೆ ಇತ್ತು, ಆ ಮನೆಯ ಪಕ್ಕದಲ್ಲಿ ಇನ್ನೊಂದು ಮನೆಯನ್ನು ಕಟ್ಕೊಂಡ್ರಿ, ಅಂದರೆ ನೀವು ಹೂಡಿಕೆ ಮಾಡಿದ್ರಿ. ಆ ಹೂಡಿಕೆ ಅನ್ನುವಂಥದ್ದು ಈಗಿರುವ ನಿಮ್ಮ ಒಂದು ಮನೆ ಇದೆಯಲ್ಲ, ಅದು ಭೌತಿಕ ಬಂಡವಾಳ. ಅದಕ್ಕೆ ಆಗೋಂಥ ಹೊಸ ಸೇರ್ಪಡೆ ಇನ್ನೊಂದು ಮನೆ, ಆ ಮನೆಯನ್ನು ನಾವು ಹೂಡಿಕೆ ಅಂತ ಕರಿತಾ ಇದ್ದೀವಿ. ಅಂದರೆ ಹೂಡಿಕೆ ಅನ್ನುವಂಥದ್ದು ಈಗಾಗಲೇ ಇರುವ ಕಣ್ಣಿಗೆ ಕಾಣಿಸುವಂತಹ ಬಂಡವಾಳಕ್ಕೆ ಇರುವಂತಹ ಹೊಸ ಸೇರ್ಪಡೆ ಹೂಡಿಕೆ ಅಂತ ಕರೆಸಿಕೊಳ್ಳಲ್ಪಡುತ್ತೆ. ಹಾಗಾಗಿ ಹೂಡಿಕೆಯನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ, ಈಗಾಗಲೇ ಇರುವಂಥದ್ದಕ್ಕೆ, ಅಂದರೆ ಸಂಗ್ರಹ ಅಂದರೆ ಈಗಾಗಲೇ ಇರುವಂಥದ್ದಕ್ಕೆ ಆಗುವಂಥ ಹೊಸ ಸೇರ್ಪಡೆ ಅಂತ ವ್ಯಾಖ್ಯಾನಿಸಲಾಗಿದೆ. ಇನ್ನು I ಡ್ಯಾಶ್ ಇದು ಧನಾತ್ಮಕ ಸ್ಥಿರಾಂಕವಾಗಿದ್ದು ಡ್ಯಾಶ್ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ ಅಂತ ಇದೆ. ಈ ಡ್ಯಾಶ್ ಅನ್ನುವಂಥ ಈ ಗೆರೆ ಏನು ನಾವು I ಮೇಲೆ ಕೊಟ್ಟಿರ್ತೀವಲ್ಲ, ಅದು ಯಾವಾಗಲೂ ಸ್ವಾಯತ್ತ ಅಂತ ಅರ್ಥ. ಅಂದರೆ ಪ್ರೇರಿತ, ಸ್ವಾಯತ್ತ, ಇಲ್ಲ ಆಗಾಗಲೇ ನಾನು ಹೇಳಿದ್ದೀನಿ. ಆ ಥರ ಅನುಭೋಗದಲ್ಲಿ ಹೇಗೆ ಪ್ರೇರಿತ, ಸ್ವಾಯತ್ತ ಅಂತ ಬರ್ತದೆಯೋ, ಹಾಗೆ ಇಲ್ಲಿ
ಹೂಡಿಕೆ ವಿಷಯದಲ್ಲಿ ಇದು ಸ್ವಾಯತ್ತ ಹೂಡಿಕೆಯನ್ನು ಪ್ರತಿನಿಧಿಸ್ತದೆ. ಯಾವಾಗಲೂ ಈ ಥರ ಡ್ಯಾಶ್ ಅಂತ ಬಂತು, ಮೇಲ್ಗಡೆ ಗೆರೆ ಕೊಟ್ಟಿರ್ತೀವಲ್ಲ, ಈ ಥರ ಬಂತು ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಅದು ಸ್ವಾಯತ್ತ ಅಂತ. ಇದ್ದಾಗಲೂ ಕೂಡ ನಾವು ಈ ಥರ ಈ ಗೆರೆಯನ್ನು ಕೊಟ್ಟಿರ್ತೀವಿ, ಆ ಥರ ಕೊಟ್ಟಾಗಲೂ ಕೂಡ ಅದು ಸ್ವಾಯತ್ತ ಅನುಭೋಗ ಅಂತ ಆಗುತ್ತೆ. ಇದು ಐ ಅಂದರೆ ಇನ್ವೆಸ್ಟ್ಮೆಂಟ್, ಹೂಡಿಕೆಯನ್ನು ಪ್ರತಿನಿಧಿಸುವಂಥ ಇದು. ಹಾಗಾಗಿ ಐ ಅಂತಂದರೆ ಅದು ಐ ಡ್ಯಾಶ್ ಅಂತಂದರೆ ಅದು ಸ್ವಾಯತ್ತ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ. ಇನ್ನು ಆ ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿರುತ್ತೆ ಅಂಥೇಳಿ, ಇದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ನಿಮಗೆ MPC ಅರ್ಥ ಆಗಬೇಕು. ಈ MPCಯ ಮೌಲ್ಯವನ್ನು ಅವಲಂಬಿಸ್ಕೊಂಡಿದೆ ಅಂತ. ಹಾಗಾಗಿ ಸ್ವಲ್ಪ MPC ಅನ್ನೋದನ್ನು ಗಮನಿಸಿ. ಮಾರ್ಜಿನಲ್ ಪ್ರೊಪೆನ್ಸಿಟಿ ಕನ್ಸಂಪ್ಷನ್ ಅಂತ ಅರ್ಥ. ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತ. ಸೀಮಾಂತ ಅನುಭೋಗ ಪ್ರವೃತ್ತಿ. ಈ ಸೀಮಾಂತ ಅನುಭೋಗ, ಈ ಸೀಮಾಂತ ಅನ್ನುವ ಒಂದು ಶಬ್ದದ ಅರ್ಥವೇ ಹೆಚ್ಚುವರಿ ಅಂತ. ಹೆಚ್ಚುವರಿ ಆದಾಯ ಬಂದಾಗ ಅದರಲ್ಲಿ ನಾವು ಎಷ್ಟು ಭಾಗವನ್ನು ಖರ್ಚು ಮಾಡ್ತೀವಿ ಅನುಭೋಗದ ಮೇಲೆ, ಅದು ಸೀಮಾಂತ ಅನುಭೋಗ ಪ್ರವೃತ್ತಿ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗಿರುತ್ತೆ. ಕೆಲವೊಬ್ಬರು ಆದಾಯ ಹೆಚ್ಚಿಗೆ ಬಂದಾಗ ಜಾಸ್ತಿ ಖರ್ಚು ಮಾಡ್ತಾರೆ, ಜಾಸ್ತಿ ಅನುಭೋಗದ ಮೇಲೆ ವೆಚ್ಚ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಅನುಭೋಗದ ಮೇಲೆ ಹೆಚ್ಚಿಗೆ ವೆಚ್ಚ ಮಾಡೋದಿಲ್ಲ. ಅಂದರೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಿರುತ್ತೆ. ಆದರೆ ಕೇನ್ಸ್ ಅವ್ರು ಹೇಳೋ ಪ್ರಕಾರ ಮಾರ್ಜಿನಲ್ ಪ್ರೊಪೆನ್ಸಿಟಿ ಕನ್ಸಂಪ್ಷನ್ MPC ಅಂದರೆ ಹೆಚ್ಚುವರಿ ಆದಾಯ ಬಂದಾಗ ಅದರಲ್ಲಿ 50% ಅಂದರೆ 1/2 ಆತ ಖರ್ಚು ಮಾಡಬೇಕು ಅಂತ ಹೇಳ್ತಾರೆ ಅವರು. ಅನುಭೋಗದ ಮೇಲೆ ವೆಚ್ಚ ಮಾಡಬೇಕು ಅಂತ. ಯಾಕೆ ಅಂತಂದರೆ ಈ ಅನುಭೋಗದ ಮೇಲೆ ವೆಚ್ಚ ಮಾಡಿದಾಗ ಆ ಮಾಡಿದಂತಹ ವೆಚ್ಚ ಇನ್ನೊಬ್ಬನ ಆದಾಯವಾಗಿ ಪರಿವರ್ತನೆ ಆಗುತ್ತೆ. ಅದನ್ನೇ ನಾವು ಗುಣಕ ಅಂತ ಹೇಳೋದು. ಈಗ ನನಗೆ 10 ರೂಪಾಯಿ ಆದಾಯ ಬಂತು, ನಾನು ಅದರಲ್ಲಿ 5 ರೂಪಾಯಿನ ಖರ್ಚು ಮಾಡಿದ್ದೀನಿ, ವೆಚ್ಚ ಮಾಡಿದ್ದೀನಿ ಅಂದರೆ ಇನ್ನೊಬ್ಬನಿಗೆ 5 ರೂಪಾಯಿ ಆದಾಯ ಆಗುತ್ತೆ. ಆ 5 ರೂಪಾಯಿನಲ್ಲಿ ಅವನು ಅರ್ಧದಷ್ಟನ್ನು ವೆಚ್ಚ ಮಾಡಿದ್ದಾನೆ ಅನುಭೋಗದ ಮೇಲೆ ಅಂತ ಅಂದ್ಕೊಂಡ್ರೆ, ಆವಾಗ ಆ ಅರ್ಧದಷ್ಟು ಅಂದರೆ 2.5 ರೂಪಾಯಿ ಇನ್ನೊಬ್ಬನ ಆದಾಯ ಆಗುತ್ತೆ. ಅದರಲ್ಲಿ ಮತ್ತೆ 2.5 ರೂಪಾಯಿನ ಅದು ಇನ್ನೊಬ್ಬನ ಆದಾಯ ಆದಾಗ ಅವನು ಅದರಲ್ಲಿ ಅರ್ಧದಷ್ಟನ್ನು ವೆಚ್ಚ ಮಾಡಿದಾಗ ಅದು ಇನ್ನೊಬ್ಬನ ಆದಾಯ ಆಗುತ್ತೆ. ಹೀಗೆ ಮೂಲದಲ್ಲಿ ಮಾಡಿದಂತಹ 10 ರೂಪಾಯಿ ವೆಚ್ಚ ಸುಮಾರು ಜನರಿಗೆ ಆದಾಯವಾಗಿ ಪರಿವರ್ತನೆ ಆಗಿ ಅದು ಒಂದು 20 ರೂಪಾಯಿನಷ್ಟು ಜನರಿಗೆ ಆದಾಯವನ್ನು ತಂದುಕೊಡ್ಬೋದು. ಅದನ್ನು ನಾವು ಗುಣಕ ಅಂತ ಹೇಳ್ತೀವಿ. ಹಾಗಾಗಿ ಈ ಗುಣಕ ಅಂತಂದರೆ ಆದಾಯ ಹೆಚ್ಚಾಗ್ತಾ ಹೋಗೋದು. ಒಂದು 100 ರೂಪಾಯಿ ವೆಚ್ಚ ಮಾಡಿದಾಗ ಆ 100 ರೂಪಾಯಿನಿಂದ 200 ರೂಪಾಯಿ 200 ರೂಪಾಯಿ ಬೇರೆ ಬೇರೆ ಜನರಿಗೆ 200 ರೂಪಾಯಿ ಅದು ಆದಾಯವಾಗಿ ಪರಿವರ್ತನೆ ಆದರೆ ಅದನ್ನು ಗುಣಕ ಅಂತ ಹೇಳ್ತೀವಿ. ಅಂದರೆ ಈ ಗುಣಕ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಮಾರ್ಜಿನಲ್ ಪ್ರೊಪೆನ್ಸಿಟಿ ಕನ್ಸಂಪ್ಷನ್ನ ನೇಚರು ಅಂದರೆ ಸೀಮಾಂತ ಅನುಭೋಗ ಪ್ರವೃತ್ತಿ, ಆ ವೆಚ್ಚ ಮಾಡುವಂತಹ ಪ್ರವೃತ್ತಿ ಹೆಚ್ಚಿದ್ದರೆ ಜನರಿಗೆ ಆದಾಯ ಹೆಚ್ಚಾಗುತ್ತೆ. ಅದು ಕಡಿಮೆ ಇದ್ದರೆ ಉಳಿತಾಯ ಜಾಸ್ತಿ ಮಾಡಿಕೊಂಡ್ರೆ ಜನರಿಗೆ ಆದಾಯದ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ಸಮಾಜದಲ್ಲಿ ಗುಣಕಕಾರಿ ಗುಣಕ ಹೆಚ್ಚು ಆಗಬೇಕು ಅಂತಂದರೆ ಜನರ ವೆಚ್ಚ ಕೂಡ ಈ MPC ಮಾರ್ಜಿನಲ್ ಪ್ರೊಪೆನ್ಸಿಟಿ ಕನ್ಸಂಪ್ಷನ್ ಅಂದರೆ ಸೀಮಾಂತ ಅನುಭೋಗದ ಮೇಲೆ ವೆಚ್ಚ ಮಾಡುವಂತಹ ಪ್ರವೃತ್ತಿ ಇರುವಂತಹ ಜನ, ಆ ಪ್ರವೃತ್ತಿ ಹೆಚ್ಚಿದ್ರೆ ಜನರಿಗೆ ಆದಾಯ ಹೆಚ್ಚು ಬರುತ್ತೆ. ಅಂದರೆ ಗುಣಕದ ಗಾತ್ರ, ಗುಣಕ ಹೆಚ್ಚಾಗ್ತಾ ಹೋಗ್ತದೆ, ಇಲ್ಲಾಂದರೆ ಗುಣಕ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿದಂತಂದರೆ ಅದು MPCಯ ಅಥವಾ C ಅಂತ ಕೊಟ್ಟಿದ್ದಾರೆ. ನೀವು MPC ಅಂತ ಬರೆದ್ರು ಒಂದೇ, C ಅಂತ ಬರೆದ್ರು ಒಂದೇ. ಆದರೆ MPC ಅಂತಲೇ ಬರೀರಿ. ಆ್ಯಕ್ಚುಲಿ ಅದು ಅದೇ ಕಾನ್ಸೆಪ್ಟೇ ಬರಬೇಕದು. MPCಯ ಮೌಲ್ಯವನ್ನು ಅವಲಂಬಿಸಿದೆ. ಇನ್ನು ಮುಂಗಡ ಪತ್ರ ಮತ್ತು ಆರ್ಥಿಕತೆಗೆ ಸಂಬಂಧಪಟ್ಟ ಅಧ್ಯಾಯದಲ್ಲಿ ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರ್ತದೆ ಅಂತ ಇದು ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೀವಿ. ಹಣಕಾಸು ವರ್ಷ, ಆರ್ಥಿಕ ವರ್ಷ ಅಥವಾ ಹಣಕಾಸು ವರ್ಷ ನೀವು ಯಾವುದು ಬರೆದ್ರೂ ಕೂಡ ಸರಿಯೇ. ಇದನ್ನು ನೆನ್ಪಿಟ್ಕೊಳ್ಳುವಾಗ ಭಾಳಷ್ಟು ಮಕ್ಕಳು ಏನು ಮಾಡ್ತಾರೆ ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 31, ಏಪ್ರಿಲು ಮಾರ್ಚು 2 ನೆನಪಿರುತ್ತೆ. ಮಾರ್ಚ್ 1ರಿಂದ ಏಪ್ರಿಲ್ 31 ಬರುವ ಸಾಧ್ಯತೆಗಳು ಭಾಳ ಇರ್ತದೆ. ಮಕ್ಕಳು ಕೆಲವೊಂದು ಸಲ ಅದನ್ನು ಮಿಸ್ಟೇಕ್ಸ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನೀವು ಇಲ್ಲಿ ಒಂದು ನೆನ್ಪಿಟ್ಕೊಳ್ಬೋದು, ಏಪ್ರಿಲ್ ಫಸ್ಟ್ ಬರ್ತದಲ್ಲ, ನಮ್ಮ ಒಂದು ಈ ಅಕ್ಷರಗಳಲ್ಲಿ ನೋಡಿದರೆ ಕನ್ನಡ ಅಕ್ಷರಗಳಲ್ಲಿ ಫಸ್ಟ್ ಬರ್ತದೆ, ಅಥವಾ ನೀವು ಇಂಗ್ಲೀಷಲ್ಲಿ ಕೂಡ ಫಸ್ಟ್ ಬರ್ತದೆ, ಆಮೇಲೆ ಬರುತ್ತೆ ಅಂತ ಈ ಥರ ಒಂದು ನೆನ್ಪಿಟ್ಕೊಳ್ಳಿಕ್ಕೆ ಕ್ಲೂ ಇರ್ಬೋದು. ಆ ಥರ ನೆನ್ಪಿಟ್ಕೊಳ್ಳಿ. ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಭಾರತದ ಆರ್ಥಿಕ ವರ್ಷ ಅಂತ ಕನ್ಸಿಡರ್ ಮಾಡ್ತಾರೆ, ಅಥವಾ ಅದನ್ನು ಹಣಕಾಸು ವರ್ಷ ಅಂತ ಕೂಡ ನೀವು ಹೇಳ್ಬೋದು. ಹಣ ಪಾವತಿಸದ ಸಾರ್ವಜನಿಕ ಸರಕುಗಳ ಬಳಕೆದಾರರನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ. ಈಗ ಸಾರ್ವಜನಿಕ ಸರಕುಗಳನ್ನು ಸರ್ಕಾರ ಪೂರೈಕೆ ಮಾಡುತ್ತೆ. ಕೆಲವೊಂದು ಸಲ ಸರ್ಕಾರ ಏನು ಮಾಡ್ತದೆ, ಅದರ ಮೇಲೆ ಒಂದು ಮಿನಿಮಮ್ ಹಣವನ್ನು ಪಾವತಿಸುವ ವ್ಯವಸ್ಥೆಯನ್ನು ಮಾಡಿರ್ತದೆ. ಭಾಳ ಕನಿಷ್ಠ ಹಣವನ್ನು ಪಾವತಿಸುವಂಥ ವ್ಯವಸ್ಥೆ ಮಾಡಿರ್ತಾರೆ. ಕೆಲವೊಂದು ಸಲ ನಾವೇನು ಮಾಡ್ತೀವಿ, ಅದನ್ನು ಪಾವತಿಸಿದೇನೂ ಕೂಡ ನಾವು
ಸಾರ್ವಜನಿಕ ಸರಕುಗಳ ಬಳಕೆಯನ್ನು ಮಾಡ್ಕೊಳ್ತಾ ಇರ್ತೀವಿ. ಉದಾಹರಣೆಗೆ ನೀರಿನ ಸರಬರಾಜನ್ನು ಸರ್ಕಾರ ಮಾಡ್ತಿರ್ತದೆ, ಅದಕ್ಕೊಂದು ಕನಿಷ್ಠ ಪಾವತಿಯ ಒಂದು ವ್ಯವಸ್ಥೆಯನ್ನು ಮಾಡಿರ್ತದೆ. ಒಂದು ವರ್ಷಕ್ಕೆ ಒಂದು 60 ರೂಪಾಯಿ 100 ರೂಪಾಯಿ ಈ ಥರದ ತುಂಬ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅದನ್ನು ಕೂಡ ಪಾವತಿಸದೇನೆ ನಾವು ಸಾರ್ವಜನಿಕ ಒಂದು ನೀರಿನ ಬಳಕೆಯನ್ನು ಮಾಡ್ಕೊಳ್ತಾ ಇರ್ತೀವಿ. ಆ ಥರ ಸಾರ್ವಜನಿಕ ಸರಕುಗಳನ್ನು ಒಂದಿಷ್ಟು ಸ್ವಲ್ಪ ಪ್ರಮಾಣದ ಹಣವನ್ನು ಪಾವತಿಸುವಂಥ ವ್ಯವಸ್ಥೆ ಇದ್ದಾಗ ನಾವು ಅದನ್ನು ಪಾವತಿಸದೇನೆ ಅದನ್ನು ಬಳಸ್ಕೊಂಡ್ರೆ ಅವರನ್ನು ಒಂದು ಹೆಸರಿನಿಂದ ಅರ್ಥಶಾಸ್ತ್ರದಲ್ಲಿ ಕರೀತಾರೆ ಪುಕ್ಕಟೆ ಸವಾರರು ಅಂತ, ಫ್ರೀ ರೈಡರ್ಸ್ ಅಂತ ಕರೀತಾರೆ. ಹಾಗಾಗಿ ಇದರ ಉತ್ತರ ಪುಕ್ಕಟೆ ಸವಾರರು. ಭಾರತಕ್ಕೆ ಆಮದಾಗುವ ಮತ್ತು ಭಾರತದಿಂದ ರಫ್ತಾಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಇದೆ. ಇಲ್ಲಿ ಎಲ್ಲ ಸರಕುಗಳ ಮೇಲೆ ಸರ್ಕಾರ ಭಾರತದ ಒಳಗಿನ ಸರಕುಗಳ ಮೇಲೆ ತೆರಿಗೆ ಹಾಕತ್ತೆ. ಆ ತೆರಿಗೆಗಳನ್ನು ನಾವು ತೆರಿಗೆ ಅಂತಾನೆ ಘಟಕ ತೆರಿಗೆ ಅಂತ ಕರಿತೀವಿ, ನಿಮಗೆ ಗೊತ್ತಿದೆ. ಇನ್ನೊಂದೇನೆಂದರೆ ಯಾವುದೇ ದೇಶದಿಂದ ಸರಕುಗಳನ್ನು ಇನ್ನೊಂದು ದೇಶಕ್ಕೆ ಆಮದು ಮಾಡ್ಕೊಳ್ಳೋವಾಗಿರ್ಬೋದು, ರಫ್ತು ಮಾಡಬೇಕಾದ್ರೆ ಇರ್ಬೋದು, ಅದಕ್ಕೆ ತೆರಿಗೆಯನ್ನು ಹಾಕ್ತಾರೆ. ಆ ಶಬ್ದವನ್ನು ನಾವು ತೆರಿಗೆ ಅಂತ ಕರೆಯಲ್ಲ, ಸುಂಕ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಟೆರಿಫ್ ಅಂತ ಕರೀತಾರೆ. ಹಾಗಾಗಿ ಅದನ್ನು ನೆನ್ಪಿಟ್ಕೊಳ್ಬೇಕು. ಆ ತೆರಿಗೆಯನ್ನು ಸುಂಕಗಳು ಅಂತ ಕರೀತಾರೆ. ಅದು ಆಮದಿನ ಮೇಲಾದರೆ ಆಮದು ಸುಂಕ ಅಂತ ಹೇಳ್ತಾರೆ, ರಫ್ತಿನ ಮೇಲಾದರೆ ರಫ್ತು ಸುಂಕ ಅಂತ ಹೇಳ್ತಾರೆ. ಇಲ್ಲಿ ಉತ್ತರ ಆಮದು ಮತ್ತು ರಫ್ತು ಸುಂಕಗಳು ಎಂದು ಕರೆಯುತ್ತಾರೆ. 4ನೇ ಪ್ರಶ್ನೆಗೆ ಹೋಗೋಣ. ಸರ್ಕಾರವು ಅದು ಸಂಗ್ರಹಿಸುವ ಆದಾಯಕ್ಕೆ ಸಮನಾದ ಮೊತ್ತವನ್ನು ವೆಚ್ಚ ಮಾಡುತ್ತದೆ. ಇದನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಇದು ಬಜೆಟಿಗೆ ಸಂಬಂಧಪಟ್ಟಿದ್ದು. ಬಜೆಟ್ ಅಂತಂದರೆ ಅಥವಾ ಮುಂಗಡಪತ್ರ ಅಂತಂದರೆ ನಿರೀಕ್ಷಿತ ಆದಾಯ, ಮುಂಬರುವ ವರ್ಷದ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚದ ಒಂದು ಪಟ್ಟಿಯನ್ನು ಬಜೆಟ್ನಲ್ಲಿ ಮಂಡನೆ ಮಾಡಲಾಗುತ್ತೆ. ಅದನ್ನೇ ನಾವು ಬಜೆಟ್ ಅಂತ ಹೇಳೋದು. ಇದರಲ್ಲಿ ಸಂಗ್ರಹಿಸುವ ಆದಾಯ ಮತ್ತು ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚ ಎರಡೂ ಸಮ ಇದ್ದಾಗ ಸಹಜವಾಗಿ ಅದನ್ನು ಸಮತೋಲನ ಮುಂಗಡಪತ್ರ ಅಂತ ಕರಿತೀವಿ. ಈ ವರ್ಡ್ ಕೂಡ ಇಲ್ಲಿ ಸಮ ಅಂತ ಇದೆ, ಅದನ್ನೇ ನೆನಪಿಟ್ಕೊಂಡ್ರೆ, ಅದನ್ನು ನೀವು ಗಮನಿಸ್ಕೊಂಡ್ರೆ ಇಲ್ಲಿ ಸಮತೋಲನ ಮುಂಗಡಪತ್ರ ಅನ್ನೋದನ್ನು ಬರೆಯಲಿಕ್ಕೆ ಆಗುತ್ತೆ. ಬಟ್ ಈ ಒಂದು ವಾಕ್ಯದಲ್ಲಿ ಮುಂಗಡಪತ್ರ ಅಂತ ಎಲ್ಲೂ ಇರೋದಿಲ್ಲ, ನೀವು ಅದನ್ನು ಸೇರಿಸ್ಕೊಳ್ಬೇಕು. ಮುಂಗಡಪತ್ರಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಇದು ಸಮತೋಲನ ಮುಂಗಡಪತ್ರ. ಇನ್ನು 5ನೇ ಪ್ರಶ್ನೆ, ಕಂದಾಯ ಕೊರತೆ = ಕಂದಾಯ ವೆಚ್ಚ ಮೈನಸ್ ಡ್ಯಾಶ್ ಅಂತ ಇದೆ. ಕಂದಾಯ ಕೊರತೆ ಬೇಕು ಅಂತಂದರೆ ಕಂದಾಯ ವೆಚ್ಚದಲ್ಲಿ ನಾವು ಕಂದಾಯದ ಸ್ವೀಕೃತಿಯನ್ನು ಕಳಿಬೇಕಾಗುತ್ತೆ. ಇದು ಮುಂಗಡಪತ್ರದ 2 ಭಾಗಗಳು ಬರುತ್ತದೆ. ಒಂದು ಕಂದಾಯ ಮುಂಗಡಪತ್ರ, ಇನ್ನೊಂದು ಬಂಡವಾಳ ಮುಂಗಡಪತ್ರ ಅಂತ. ಅದರಲ್ಲಿ ಕೊರತೆಯನ್ನು ಲೆಕ್ಕ ಹಾಕಬೇಕು ಅಂದರೆ ಸಹಜವಾಗಿ ವೆಚ್ಚದಲ್ಲಿ ಸ್ವೀಕೃತಿಯನ್ನು ಕಳೆದಾಗ ಏನು ಡಿಫ್ರೆನ್ಸ್ ಬಂತು ಅಂತ ಗೊತ್ತಾಗುತ್ತೆ. 6ನೇ ಪ್ರಶ್ನೆ, ಡ್ಯಾಶ್ ಕೊರತೆಯು ಸರ್ಕಾರದ ಒಟ್ಟು ವೆಚ್ಚ ಮತ್ತು ಸಾಲವನ್ನು ಹೊರತುಪಡಿಸಿದ ಒಟ್ಟು ಸ್ವೀಕೃತಿಗಳ ನಡುವಿನ ವ್ಯತ್ಯಾಸವಾಗಿದೆ. ಅಂದರೆ ಕೋಶೀಯ ಕೊರತೆ ಇದು ಸರ್ಕಾರದ ಒಟ್ಟು ವೆಚ್ಚ ಮತ್ತು ಒಟ್ಟು ಸ್ವೀಕೃತಿಗಳ ನಡುವಿನ ವ್ಯತ್ಯಾಸ. ಸರ್ಕಾರಕ್ಕೆ ನಿರೀಕ್ಷಿತ ಆದಾಯ ಅಂದರೆ ಸ್ವೀಕೃತಿ ಎಷ್ಟಿದೆಯೋ ಅದರಲ್ಲಿ ಸರ್ಕಾರದ ನಿರೀಕ್ಷಿತ ವೆಚ್ಚವನ್ನು ಬಜೆಟ್ನಲ್ಲಿ ಕಳೆದಾಗ ಏನು ಬರ್ತದೆಯೋ ಅದು ಕೊರತೆ ಆಗಿರ್ತದೆ. ಸಾಮಾನ್ಯವಾಗಿ ಎಲ್ಲ ರಾಜ್ಯಗಳು, ಎಲ್ಲ ದೇಶಗಳು ಕೂಡ ಸಾಮಾನ್ಯವಾಗಿ ಕೊರತೆ ಮುಂಗಡಪತ್ರವನ್ನೇ ಮಂಡಿಸೋದು. ಆದರೆ ಏನು ಡಿಫ್ರೆನ್ಸ್ ಬರ್ತದೆಯೋ ಅದನ್ನು ಕೋಶೀಯ ಕೊರತೆ ಅಂತ ಕರಿತೀವಿ. ಸರ್ಕಾರವು ಆದಾಯವನ್ನು ಆಧರಿಸದೆ ವಿಧಿಸುವ ತೆರಿಗೆಗಳನ್ನು ಡ್ಯಾಶ್ ಎನ್ನುತ್ತೇವೆ. ಆದಾಯಕ್ಕನುಗುಣವಾಗಿ ಹಾಕುವಂತಹ ತೆರಿಗೆನ ಆದಾಯ ತೆರಿಗೆ ಅಂತ ಕರಿತೀವಿ. ಅದನ್ನು ಹೊರತುಪಡಿಸಿ ಏನೆಲ್ಲ ಬೇರೆ ತೆರಿಗೆಗಳನ್ನು ಹಾಕ್ತದೆಯೋ ಆದಾಯವನ್ನು ಪರಿಗಣಿಸಿದರೆ, ಆದಾಯ ಹೆಚ್ಚಿರಲಿ ಕಡಿಮೆ ಇರಲಿ, ಸಾಮಾನ್ಯವಾಗಿ ಎಲ್ಲರೂ ಕೊಡಬೇಕಾದಂತಹ ತೆರಿಗೆಗಳು, ಅವುಗಳನ್ನ ಒಟ್ಟು ತೆರಿಗೆಗಳು ಅಂತ ಕರಿತೀವಿ. ಇನ್ನು ಕೊನೆ ಪಾಠ ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸರಕು ಮತ್ತು ಸೇವೆಗಳು ಹಾಗೂ ವರ್ಗಾವಣಾ ಪಾವತಿಗಳ ವ್ಯಾಪಾರದ ದಾಖಲೆಯು ಡ್ಯಾಶ್ ಆಗಿದೆ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ 2 ಖಾತೆಗಳಿರುತ್ತೆ, ಒಂದು ಚಾಲ್ತಿ ಖಾತೆ, ಇನ್ನೊಂದು ಬಂಡವಾಳ ಖಾತೆ. ಈ ಚಾಲ್ತಿ ಖಾತೆಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಸರಕುಗಳ ವ್ಯಾಪಾರ, ಸೇವೆಗಳ ವ್ಯಾಪಾರ ಮತ್ತು ವರ್ಗಾವಣಾ ಪಾವತಿಗಳು, ಈ 3 ವಿಭಾಗಗಳು ಚಾಲ್ತಿ ಖಾತೆಯಲ್ಲಿ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಬಂಡವಾಳ ಖಾತೆಯು ಎಲ್ಲ ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರವನ್ನು ದಾಖಲಿಸ್ತದೆ. ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರ ಅಂತಂದರೆ ಹಣಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರ, ಸಾಲಗಳು, ವಿದೇಶದಿಂದ ತೆಗೆದುಕೊಳ್ಳುವಂತಹ ನೆರವುಗಳು, ಹೂಡಿಕೆಗಳು, ಇವುಗಳಿಗೆ ಸಂಬಂಧಪಟ್ಟ ದಾಖಲೆಯನ್ನು ಬಂಡವಾಳ ಖಾತೆ ನಿರ್ವಹಿಸ್ತದೆ. ತಪ್ಪುಗಳು ಮತ್ತು ಡ್ಯಾಶ್ಗಳು ಸಂದಾಯ ಬಾಕಿಯ 3ನೇ ಅಂಶವಾಗಿದೆ.
ಸಂದಾಯ ಬಾಕಿಯ ಮೂರನೇ ಅಂಶವಾಗಿ ಇಲ್ಲಿ ತಪ್ಪುಗಳು ಮತ್ತು ಲೋಪಗಳು ಅಂತ ಹೇಳ್ತೀವಿ. ಅದು ಮೂರನೇ ಅಂಶವಾಗಿ ಕೆಲಸ ಮಾಡುತ್ತೆ, ಅದನ್ನು ದಾಖಲಿಸಲಾಗುತ್ತೆ. ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್ ಎಂದು ಕರೆಯುತ್ತೇವೆ. ಭಾರತದ ರೂಪಾಯಿ 2024ರಲ್ಲಿ ಅಮೆರಿಕದ ಡಾಲರ್ನ ಜೊತೆಗಿನ ಒಂದು ವಿನಿಮಯ ದರ ಹೇಗಿತ್ತು ಅಂತಂದರೆ $1ಗೆ 83 ರೂಪಾಯಿಗಳಷ್ಟು ವಿನಿಮಯ ದರ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚಾಗ್ತಾ ಬಂದಿತ್ತು. ಜೊತೆಗೆ ಈಗ ಮಧ್ಯಪ್ರಾಚ್ಯ ಯುದ್ಧದ ಒಂದು ಪ್ರಭಾವದಿಂದಾಗಿ ಈಗ ಸದ್ಯಕ್ಕೆ $91.94 ರೂಪಾಯಿಗಳಷ್ಟು $1ನ ಬೆಲೆ ಆಗಿದೆ. ಅಂದರೆ ಇದರರ್ಥ ಭಾರತದ ದೇಶದ ಒಂದು ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗಿದೆ. ಇದು ಭಾರತಕ್ಕೆ ಲಾಸ್ ಅಂತಾನೆ ಅಂದ್ಕೊಳ್ಳುವಂಥದ್ದು. ಅಂದರೆ ದೇಶೀಯ ಕರೆನ್ಸಿಯ ಒಂದು ಕರೆನ್ಸಿ ಅದರ ಕುಗ್ಗುವಿಕೆ ಆಗಿದೆ, ಇಳಿಕೆ ಆಗಿದೆ ಅಂತ ಕರಿತೀವಿ. ಅಂದರೆ ಅದರ ಬೆಲೆ, ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗಿದೆ, ನಮ್ಮ ದೇಶದ ಕರೆನ್ಸಿಯ ಬೆಲೆ ಕಡಿಮೆ ಆಗಿದೆ, ಅದರ ಎದುರು ಅನ್ನುವಂಥದ್ದು. ಇನ್ನು 5ನೇದು ಡ್ಯಾಶ್ ಪದ್ಧತಿಯು ಬದಲಾಗುವ ಮತ್ತು ಸ್ಥಿರ ವಿನಿಮಯ ದರ ಪದ್ಧತಿಗಳ ಮಿಶ್ರಣವಾಗಿದೆ ಅಂತ. ಇದು ವಿನಿಮಯ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ 2 ಥರದ ಒಂದು ವಿನಿಮಯ ದರಗಳನ್ನು ಅನ್ವಯಿಸ್ಕೊಳ್ತಾರೆ. ಬದಲಾಗುವ ವಿನಿಮಯ ದರ, ಇನ್ನೊಂದು ಸ್ಥಿರ ವಿನಿಮಯ ದರ ಅನ್ನುವಂಥದ್ದು. ಇನ್ನೊಂದು ಪದ್ಧತಿ ಏನಂತಂದರೆ ಅದೆರಡನ್ನು ಮಿಶ್ರಣ ಮಾಡಿಕೊಂಡು ನಿರ್ವಹಣಾ ಹೊಂದಾಣಿಕೆ ಅಂತ ಕರಿತೀವಿ. ಇದೆರಡರ ಮಿಶ್ರಣವನ್ನು ನಿರ್ವಹಣಾ ಹೊಂದಾಣಿಕೆ ಪದ್ಧತಿಯು ಬದಲಾಗುವ ಮತ್ತು ಸ್ಥಿರ ವಿನಿಮಯ ದರ ಪದ್ಧತಿಗಳ ಮಿಶ್ರಣವಾಗಿದೆ ಅಂತ ಹೇಳ್ತೀವಿ. ಅಂದರೆ ಬದಲಾಗುವ ವಿನಿಮಯ ದರ ಅನ್ನುವಂಥದ್ದು ಆ ಕರೆನ್ಸಿಯ ಬೇಡಿಕೆ ಪೂರೈಕೆಯಿಂದ ನಿರ್ಧಾರ ಆಗ್ತಾ ಇರ್ತದೆ. ಸ್ಥಿರ ವಿನಿಮಯ ದರ ಅನ್ನುವಂಥದ್ದನ್ನು ಸರ್ಕಾರ ನಿರ್ಧಾರ ಮಾಡಿರ್ತದೆ. ಒಂದು ನಿರ್ದಿಷ್ಟ ಅವಧಿಯವರೆಗೆ ಆ ಸ್ಥಿರ ವಿನಿಮಯ ದರವನ್ನು ನಿರ್ಧಾರ ಮಾಡಿರ್ತದೆ. ಆದರೆ ಸಾಮಾನ್ಯವಾಗಿ ನಿರ್ವಹಣಾ ಹೊಂದಾಣಿಕೆ ವಿನಿಮಯ ದರವೇ ಅದು ಅಂತಾರಾಷ್ಟ್ರೀಯ ವ್ಯಾಪಾರ ಪದ್ಧತಿಯಲ್ಲಿ ನಡೆಯುವಂಥದ್ದು. ಇದೆರಡರ ಮಿಶ್ರಣವನ್ನು ನಿರ್ವಹಣಾ ಹೊಂದಾಣಿಕೆ ಅಂತ ಕರಿತೀವಿ. ಕೇಳಿದ್ರಲ್ವಾ? ಭಾಳ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಸುಜಾತ ಮೇಡಮ್ ಅವರು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ನಿಮಗೂ ಶುಭಾಶಯಗಳು. ಇದರ ಸದುಪಯೋಗ ಪಡ್ಕೊಳ್ಳಿ. ಥ್ಯಾಂಕ್ ಯು. ಟೇಕ್ ಕೇರ್.